ಇದೆ. ಸದ್ಯಕ್ಕೆ ಅವರು ಲಾಡ್ಜ್ ನಲ್ಲಿ ಯಾರು ಕೂಡ ಇಲ್ಲ. ಈಗಾಗಲೇ ಪೊಲೀಸರು ಕೂಡ ಬಂದು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಅವರ ಜೊತೆಯಲ್ಲಿದ್ದಂತಹ ಸಲೀಂ ಸಹೋದರ ಯಾರಿದ್ರು ಅವರನ್ನು ಕೂಡ ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಅರಮನೆಯ ಸುತ್ತ ಕೇವಲ ಬಲೂನ್ ಮಾರಾಟ ಅಲ್ಲ ನಾಗೇಂದ್ರ ಬಾಬು, ಸಾಕಷ್ಟು ಸಂಖ್ಯೆಯಲ್ಲಿ ದಿನನಿತ್ಯದ ಆಟಿಕೆ ವಸ್ತುಗಳಿರ್ಬೋದು, ಮಕ್ಕಳಿಗೆ ಬಂದಂತವರಿಗೆ ತಿನ್ನುವಂತಹ ಚುರುಮುರಿ ವ್ಯಾಪಾರ ಮಾಡುವಂತವರು ಅರಮನೆಯ ಸುತ್ತಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ಸೊ ಇದು ಎಲ್ಲೋ ಒಂದು ಕಡೆ ಇದೆಲ್ಲ ನೋಡಿ ಈ ಒಂದು ಸ್ಥಳಕ್ಕೆ ಬಂದಿದ್ರ ಅಥವಾ ಅತಿ ಹೆಚ್ಚು ಜನರು ಜಯಮಾರ್ತಾಂಡ ದ್ವಾರದ ಬಳಿ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ರ? ಇದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಯಾಕಂದ್ರೆ ಮೊದಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಇಲಿಯಂ ಸಿಲಿಂಡರ್ ಸ್ಫೋಟ ಆಗಿರುವಂತದ್ದು. ಆದ್ರೆ ಅದೇ ಜಾಗದಲ್ಲಿ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಹೀಲಿಯಂ ಅಷ್ಟು ಸುಲಭವಾಗಿ ಸ್ಫೋಟ ಆಗೋದಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಎಲ್ಲ ಒಂದು ಕಡೆ ಬೆಂಕಿ ಕಿಡಿ ಯಾವ ಕಡೆ ಎಲ್ಲ ಬಂತು ಅಥವಾ ಏಕಾಏಕಿ ಸ್ಫೋಟ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದು ಈಗ ಪೊಲೀಸರಿಗೆ ಸಾಕಷ್ಟು ತಲೆನೋವಾಗಿರುವಂತದ್ದು. ಸೊ ಹೀಗಾಗಿಯೇ ನಿನ್ನೆ ಅಲ್ಲಿ ಸಿಕ್ಕಿರುವಂತಹ ಪ್ರತಿಯೊಂದು ಸ್ಯಾಂಪಲ್ಸ್ಗಳು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡಿರುವಂತದ್ದು, ಪ್ರತಿಯೊಂದಲ್ಲೂ ಕೂಡ ಕೂಲಂಕುಷವಾಗಿದೆ. ಸದ್ಯಕ್ಕೆ ಅವರು ಲಾಡ್ಜ್ ನಲ್ಲಿ ಯಾರು ಕೂಡ ಇಲ್ಲ. ಈಗಾಗಲೇ ಪೊಲೀಸರು ಕೂಡ ಬಂದು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಅವರ ಜೊತೆಯಲ್ಲಿದ್ದಂತಹ ಸಲೀಂ ಸಹೋದರ ಯಾರಿದ್ರು ಅವರನ್ನು ಕೂಡ ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಅರಮನೆಯ ಸುತ್ತ ಕೇವಲ ಬಲೂನ್ ಮಾರಾಟ ಅಲ್ಲ ನಾಗೇಂದ್ರ ಬಾಬು, ಸಾಕಷ್ಟು ಸಂಖ್ಯೆಯಲ್ಲಿ ದಿನನಿತ್ಯದ ಆಟಿಕೆ ವಸ್ತುಗಳಿರ್ಬೋದು, ಮಕ್ಕಳಿಗೆ ಬಂದಂತವರಿಗೆ ತಿನ್ನುವಂತಹ ಚುರುಮುರಿ ವ್ಯಾಪಾರ ಮಾಡುವಂತವರು ಅರಮನೆಯ ಸುತ್ತಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ಸೊ ಇದು ಎಲ್ಲೋ ಒಂದು ಕಡೆ ಇದೆಲ್ಲ ನೋಡಿ ಈ ಒಂದು ಸ್ಥಳಕ್ಕೆ ಬಂದಿದ್ರ ಅಥವಾ ಅತಿ ಹೆಚ್ಚು ಜನರು ಜಯಮಾರ್ತಾಂಡ ದ್ವಾರದ ಬಳಿ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ರ? ಇದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಯಾಕಂದ್ರೆ ಮೊದಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಇಲಿಯಂ ಸಿಲಿಂಡರ್ ಸ್ಫೋಟ ಆಗಿರುವಂತದ್ದು. ಆದ್ರೆ ಅದೇ ಜಾಗದಲ್ಲಿ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಹೀಲಿಯಂ ಅಷ್ಟು ಸುಲಭವಾಗಿ ಸ್ಫೋಟ ಆಗೋದಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಎಲ್ಲ ಒಂದು ಕಡೆ ಬೆಂಕಿ ಕಿಡಿ ಯಾವ ಕಡೆ ಎಲ್ಲ ಬಂತು ಅಥವಾ ಏಕಾಏಕಿ ಸ್ಫೋಟ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದು ಈಗ ಪೊಲೀಸರಿಗೆ ಸಾಕಷ್ಟು ತಲೆನೋವಾಗಿರುವಂತದ್ದು. ಸೊ ಹೀಗಾಗಿಯೇ ನಿನ್ನೆ ಅಲ್ಲಿ ಸಿಕ್ಕಿರುವಂತಹ ಪ್ರತಿಯೊಂದು ಸ್ಯಾಂಪಲ್ಸ್ಗಳು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡಿರುವಂತದ್ದು, ಪ್ರತಿಯೊಂದಲ್ಲೂ ಕೂಡ ಕೂಲಂಕುಷವಾಗಿ ಇದೆ. ಸದ್ಯಕ್ಕೆ ಅವರು ಲಾಡ್ಜ್ ನಲ್ಲಿ ಯಾರು ಕೂಡ ಇಲ್ಲ. ಈಗಾಗಲೇ ಪೊಲೀಸರು ಕೂಡ ಬಂದು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಅವರ ಜೊತೆಯಲ್ಲಿದ್ದಂತಹ ಸಲೀಂ ಸಹೋದರ ಯಾರಿದ್ರು ಅವರನ್ನು ಕೂಡ ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಅರಮನೆಯ ಸುತ್ತ ಕೇವಲ ಬಲೂನ್ ಮಾರಾಟ ಅಲ್ಲ ನಾಗೇಂದ್ರ ಬಾಬು, ಸಾಕಷ್ಟು ಸಂಖ್ಯೆಯಲ್ಲಿ ದಿನನಿತ್ಯದ ಆಟಿಕೆ ವಸ್ತುಗಳಿರ್ಬೋದು, ಮಕ್ಕಳಿಗೆ ಬಂದಂತವರಿಗೆ ತಿನ್ನುವಂತಹ ಚುರುಮುರಿ ವ್ಯಾಪಾರ ಮಾಡುವಂತವರು ಅರಮನೆಯ ಸುತ್ತಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ಸೊ ಇದು ಎಲ್ಲೋ ಒಂದು ಕಡೆ ಇದೆಲ್ಲ ನೋಡಿ ಈ ಒಂದು ಸ್ಥಳಕ್ಕೆ ಬಂದಿದ್ರ ಅಥವಾ ಅತಿ ಹೆಚ್ಚು ಜನರು ಜಯಮಾರ್ತಾಂಡ ದ್ವಾರದ ಬಳಿ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ರ? ಇದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಯಾಕಂದ್ರೆ ಮೊದಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಇಲಿಯಂ ಸಿಲಿಂಡರ್ ಸ್ಫೋಟ ಆಗಿರುವಂತದ್ದು. ಆದ್ರೆ ಅದೇ ಜಾಗದಲ್ಲಿ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಹೀಲಿಯಂ ಅಷ್ಟು ಸುಲಭವಾಗಿ ಸ್ಫೋಟ ಆಗೋದಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಎಲ್ಲ ಒಂದು ಕಡೆ ಬೆಂಕಿ ಕಿಡಿ ಯಾವ ಕಡೆ ಎಲ್ಲ ಬಂತು ಅಥವಾ ಏಕಾಏಕಿ ಸ್ಫೋಟ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದು ಈಗ ಪೊಲೀಸರಿಗೆ ಸಾಕಷ್ಟು ತಲೆನೋವಾಗಿರುವಂತದ್ದು. ಸೊ ಹೀಗಾಗಿಯೇ ನಿನ್ನೆ ಅಲ್ಲಿ ಸಿಕ್ಕಿರುವಂತಹ ಪ್ರತಿಯೊಂದು ಸ್ಯಾಂಪಲ್ಸ್ಗಳು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡಿರುವಂತದ್ದು, ಪ್ರತಿಯೊಂದಲ್ಲೂ ಕೂಡ ಕೂಲಂಕುಷವಾಗಿದೆ. ಸದ್ಯಕ್ಕೆ ಅವರು ಲಾಡ್ಜ್ ನಲ್ಲಿ ಯಾರು ಕೂಡ ಇಲ್ಲ. ಈಗಾಗಲೇ ಪೊಲೀಸರು ಕೂಡ ಬಂದು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಅವರ ಜೊತೆಯಲ್ಲಿದ್ದಂತಹ ಸಲೀಂ ಸಹೋದರ ಯಾರಿದ್ರು ಅವರನ್ನು ಕೂಡ ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಅರಮನೆಯ ಸುತ್ತ ಕೇವಲ ಬಲೂನ್ ಮಾರಾಟ ಅಲ್ಲ ನಾಗೇಂದ್ರ ಬಾಬು, ಸಾಕಷ್ಟು ಸಂಖ್ಯೆಯಲ್ಲಿ ದಿನನಿತ್ಯದ ಆಟಿಕೆ ವಸ್ತುಗಳಿರ್ಬೋದು, ಮಕ್ಕಳಿಗೆ ಬಂದಂತವರಿಗೆ ತಿನ್ನುವಂತಹ ಚುರುಮುರಿ ವ್ಯಾಪಾರ ಮಾಡುವಂತವರು ಅರಮನೆಯ ಸುತ್ತಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ಸೊ ಇದು ಎಲ್ಲೋ ಒಂದು ಕಡೆ ಇದೆಲ್ಲ ನೋಡಿ ಈ ಒಂದು ಸ್ಥಳಕ್ಕೆ ಬಂದಿದ್ರ ಅಥವಾ ಅತಿ ಹೆಚ್ಚು ಜನರು ಜಯಮಾರ್ತಾಂಡ ದ್ವಾರದ ಬಳಿ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ರ? ಇದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಯಾಕಂದ್ರೆ ಮೊದಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಇಲಿಯಂ ಸಿಲಿಂಡರ್ ಸ್ಫೋಟ ಆಗಿರುವಂತದ್ದು. ಆದ್ರೆ ಅದೇ ಜಾಗದಲ್ಲಿ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಹೀಲಿಯಂ ಅಷ್ಟು ಸುಲಭವಾಗಿ ಸ್ಫೋಟ ಆಗೋದಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಎಲ್ಲ ಒಂದು ಕಡೆ ಬೆಂಕಿ ಕಿಡಿ ಯಾವ ಕಡೆ ಎಲ್ಲ ಬಂತು ಅಥವಾ ಏಕಾಏಕಿ ಸ್ಫೋಟ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದು ಈಗ ಪೊಲೀಸರಿಗೆ ಸಾಕಷ್ಟು ತಲೆನೋವಾಗಿರುವಂತದ್ದು. ಸೊ ಹೀಗಾಗಿಯೇ ನಿನ್ನೆ ಅಲ್ಲಿ ಸಿಕ್ಕಿರುವಂತಹ ಪ್ರತಿಯೊಂದು ಸ್ಯಾಂಪಲ್ಸ್ಗಳು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡಿರುವಂತದ್ದು, ಪ್ರತಿಯೊಂದಲ್ಲೂ ಕೂಡ ಕೂಲಂಕುಷವಾಗಿ ಇದೆ. ಸದ್ಯಕ್ಕೆ ಅವರು ಲಾಡ್ಜ್ ನಲ್ಲಿ ಯಾರು ಕೂಡ ಇಲ್ಲ. ಈಗಾಗಲೇ ಪೊಲೀಸರು ಕೂಡ ಬಂದು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಅವರ ಜೊತೆಯಲ್ಲಿದ್ದಂತಹ ಸಲೀಂ ಸಹೋದರ ಯಾರಿದ್ರು ಅವರನ್ನು ಕೂಡ ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಅರಮನೆಯ ಸುತ್ತ ಕೇವಲ ಬಲೂನ್ ಮಾರಾಟ ಅಲ್ಲ ನಾಗೇಂದ್ರ ಬಾಬು, ಸಾಕಷ್ಟು ಸಂಖ್ಯೆಯಲ್ಲಿ ದಿನನಿತ್ಯದ ಆಟಿಕೆ ವಸ್ತುಗಳಿರ್ಬೋದು, ಮಕ್ಕಳಿಗೆ ಬಂದಂತವರಿಗೆ ತಿನ್ನುವಂತಹ ಚುರುಮುರಿ ವ್ಯಾಪಾರ ಮಾಡುವಂತವರು ಅರಮನೆಯ ಸುತ್ತಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ಸೊ ಇದು ಎಲ್ಲೋ ಒಂದು ಕಡೆ ಇದೆಲ್ಲ ನೋಡಿ ಈ ಒಂದು ಸ್ಥಳಕ್ಕೆ ಬಂದಿದ್ರ ಅಥವಾ ಅತಿ ಹೆಚ್ಚು ಜನರು ಜಯಮಾರ್ತಾಂಡ ದ್ವಾರದ ಬಳಿ ಬರ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ವ್ಯಾಪಾರವನ್ನ ಮಾಡ್ತಾ ಇದ್ರ? ಇದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಯಾಕಂದ್ರೆ
ಮೊದಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಇಲಿಯಂ ಸಿಲಿಂಡರ್ ಸ್ಫೋಟ ಆಗಿರುವಂತದ್ದು. ಆದ್ರೆ ಅದೇ ಜಾಗದಲ್ಲಿ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಹೀಲಿಯಂ ಅಷ್ಟು ಸುಲಭವಾಗಿ ಸ್ಫೋಟ ಆಗೋದಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಎಲ್ಲ ಒಂದು ಕಡೆ ಬೆಂಕಿ ಕಿಡಿ ಯಾವ ಕಡೆ ಎಲ್ಲ ಬಂತು ಅಥವಾ ಏಕಾಏಕಿ ಏನು ಸ್ಫೋಟ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದು ಈಗ ಪೊಲೀಸರಿಗೆ ಸಾಕಷ್ಟು ತಲೆನೋವಾಗಿರುವಂತದ್ದು. ಸೊ ಹೀಗಾಗಿಯೇ ನಿನ್ನೆ ಅಲ್ಲಿ ಸಿಕ್ಕಿರುವಂತಹ ಪ್ರತಿಯೊಂದು ಸ್ಯಾಂಪಲ್ಸ್ ಗಳು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡಿರುವಂತದ್ದು. ಪ್ರತಿಯೊಂದಲ್ಲೂ ಕೂಡ ಕೂಲಂಕುಷ ಇದೆ. ಸದ್ಯಕ್ಕೆ ಅವರು ಲಾಟ್ ನಲ್ಲಿ ಯಾರು ಕೂಡ ಇಲ್ಲ. ಈಗಾಗಲೇ ಪೊಲೀಸರು ಕೂಡ ಬಂದು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಅವರ ಜೊತೆಯಲ್ಲಿದ್ದಂತಹ ಸಲೀಂ ಸಹೋದರ ಯಾರಿದ್ರು ಅವರನ್ನು ಕೂಡ ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಅರಮನೆಯ ಸುತ್ತ ಕೇವಲ ಬಲೂನ್ ಮಾರಾಟ ಅಲ್ಲ ನಾಗೇಂದ್ರ ಬಾಬು, ಸಾಕಷ್ಟು ಸಂಖ್ಯೆಯಲ್ಲಿ ದಿನನಿತ್ಯದ ಏನೋ ಆಟಿಕೆ ವಸ್ತುಗಳಿರ್ಬೋದು, ಮಕ್ಕಳಿಗೆ ಬಂದಂತವರಿಗೆ ತಿನ್ನುವಂತಹ ಏನೋ ಚುರುಮುರಿ ವ್ಯಾಪಾರ ಮಾಡುವಂತವರು ಅರಮನೆ ಸುತ್ತಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ಸೊ ಇದು ಎಲ್ಲೋ ಒಂದು ಕಡೆ ಇದೆಲ್ಲ ನೋಡಿ ಈ ಒಂದು ಸ್ಥಳಕ್ಕೆ ಬಂದಿದ್ರ ಅಥವಾ ಅತಿ ಹೆಚ್ಚು ಜನರು ಜಯಮಾರ್ತಾಂಡ ದ್ವಾರದ ಬಳಿ ಬರ್ತಾರೆ ಎಂಬ ಕಾರಣಕ್ಕಾಗಿ ಅಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ರ, ಇದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಯಾಕಂದ್ರೆ ಮೊದಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಇಲಿಯಂ ಸಿಲಿಂಡರ್ ಸ್ಫೋಟ ಆಗಿರುವಂತದ್ದು. ಆದ್ರೆ ಅದೇ ಜಾಗದಲ್ಲಿ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಹೀಲಿಯಂ ಅಷ್ಟು ಸುಲಭವಾಗಿ ಸ್ಫೋಟ ಆಗೋದಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಎಲ್ಲ ಒಂದು ಕಡೆ ಬೆಂಕಿ ಕಿಡಿ ಯಾವ ಕಡೆ ಎಲ್ಲ ಬಂತು ಅಥವಾ ಏಕಾಏಕಿ ಏನು ಸ್ಫೋಟ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದು ಈಗ ಪೊಲೀಸರಿಗೆ ಸಾಕಷ್ಟು ತಲೆನೋವಾಗಿರುವಂತದ್ದು. ಸೊ ಹೀಗಾಗಿಯೇ ನಿನ್ನೆ ಅಲ್ಲಿ ಸಿಕ್ಕಿರುವಂತಹ ಪ್ರತಿಯೊಂದು ಸ್ಯಾಂಪಲ್ಸ್ ಗಳು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡಿರುವಂತದ್ದು. ಪ್ರತಿಯೊಂದಲ್ಲೂ ಕೂಡ ಕೂಲಂಕುಷವಾಗಿ ಇದೆ. ಸದ್ಯಕ್ಕೆ ಅವರು ಲಾಟ್ ನಲ್ಲಿ ಯಾರು ಕೂಡ ಇಲ್ಲ. ಈಗಾಗಲೇ ಪೊಲೀಸರು ಕೂಡ ಬಂದು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಅವರ ಜೊತೆಯಲ್ಲಿದ್ದಂತಹ ಸಲೀಂ ಸಹೋದರ ಯಾರಿದ್ರು ಅವರನ್ನು ಕೂಡ ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಅರಮನೆಯ ಸುತ್ತ ಕೇವಲ ಬಲೂನ್ ಮಾರಾಟ ಅಲ್ಲ ನಾಗೇಂದ್ರ ಬಾಬು, ಸಾಕಷ್ಟು ಸಂಖ್ಯೆಯಲ್ಲಿ ದಿನನಿತ್ಯದ ಏನೋ ಆಟಿಕೆ ವಸ್ತುಗಳಿರ್ಬೋದು, ಮಕ್ಕಳಿಗೆ ಬಂದಂತವರಿಗೆ ತಿನ್ನುವಂತಹ ಏನೋ ಚುರುಮುರಿ ವ್ಯಾಪಾರ ಮಾಡುವಂತವರು ಅರಮನೆಯ ಸುತ್ತಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ಸೊ ಇದು ಎಲ್ಲೋ ಒಂದು ಕಡೆ ಇದೆಲ್ಲ ನೋಡಿ ಈ ಒಂದು ಸ್ಥಳಕ್ಕೆ ಬಂದಿದ್ರ ಅಥವಾ ಅತಿ ಹೆಚ್ಚು ಜನರು ಜಯಮಾರ್ತಾಂಡ ದ್ವಾರದ ಬಳಿ ಬರ್ತಾರೆ ಎಂಬ ಕಾರಣಕ್ಕಾಗಿ ಅಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ರ, ಇದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಯಾಕಂದ್ರೆ ಮೊದಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಇಲಿಯಂ ಸಿಲಿಂಡರ್ ಸ್ಫೋಟ ಆಗಿರುವಂತದ್ದು. ಆದ್ರೆ ಅದೇ ಜಾಗದಲ್ಲಿ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಹೀಲಿಯಂ ಅಷ್ಟು ಸುಲಭವಾಗಿ ಸ್ಫೋಟ ಆಗೋದಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಎಲ್ಲ ಒಂದು ಕಡೆ ಬೆಂಕಿ ಕಿಡಿ ಯಾವ ಕಡೆ ಎಲ್ಲ ಬಂತು ಅಥವಾ ಏಕಾಏಕಿ ಏನು ಸ್ಫೋಟ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದು ಈಗ ಪೊಲೀಸರಿಗೆ ಸಾಕಷ್ಟು ತಲೆನೋವಾಗಿರುವಂತದ್ದು. ಸೊ ಹೀಗಾಗಿಯೇ ನಿನ್ನೆ ಅಲ್ಲಿ ಸಿಕ್ಕಿರುವಂತಹ ಪ್ರತಿಯೊಂದು ಸ್ಯಾಂಪಲ್ಸ್ ಗಳು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡಿರುವಂತದ್ದು. ಪ್ರತಿಯೊಂದಲ್ಲೂ ಕೂಡ ಕೂಲಂಕುಷ ಇದೆ. ಸದ್ಯಕ್ಕೆ ಅವರು ಲಾಟ್ ನಲ್ಲಿ ಯಾರು ಕೂಡ ಇಲ್ಲ. ಈಗಾಗಲೇ ಪೊಲೀಸರು ಕೂಡ ಬಂದು ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಅವರ ಜೊತೆಯಲ್ಲಿದ್ದಂತಹ ಸಲೀಂ ಸಹೋದರ ಯಾರಿದ್ರು ಅವರನ್ನು ಕೂಡ ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಅರಮನೆಯ ಸುತ್ತ ಕೇವಲ ಬಲೂನ್ ಮಾರಾಟ ಅಲ್ಲ ನಾಗೇಂದ್ರ ಬಾಬು, ಸಾಕಷ್ಟು ಸಂಖ್ಯೆಯಲ್ಲಿ ದಿನನಿತ್ಯದ ಏನೋ ಆಟಿಕೆ ವಸ್ತುಗಳಿರ್ಬೋದು, ಮಕ್ಕಳಿಗೆ ಬಂದಂತವರಿಗೆ ತಿನ್ನುವಂತಹ ಏನೋ ಚುರುಮುರಿ ವ್ಯಾಪಾರ ಮಾಡುವಂತವರು ಅರಮನೆಯ ಸುತ್ತಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ಸೊ ಇದು ಎಲ್ಲೋ ಒಂದು ಕಡೆ ಇದೆಲ್ಲ ನೋಡಿ ಈ ಒಂದು ಸ್ಥಳಕ್ಕೆ ಬಂದಿದ್ರ ಅಥವಾ ಅತಿ ಹೆಚ್ಚು ಜನರು ಜಯಮಾರ್ತಾಂಡ ದ್ವಾರದ ಬಳಿ ಬರ್ತಾರೆ ಎಂಬ ಕಾರಣಕ್ಕಾಗಿ ಅಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ರ, ಇದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಯಾಕಂದ್ರೆ ಮೊದಲಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದು ಇಲಿಯಂ ಸಿಲಿಂಡರ್ ಸ್ಫೋಟ ಆಗಿರುವಂತದ್ದು. ಆದ್ರೆ ಅದೇ ಜಾಗದಲ್ಲಿ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ಹೀಲಿಯಂ ಅಷ್ಟು ಸುಲಭವಾಗಿ ಸ್ಫೋಟ ಆಗೋದಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಎಲ್ಲ ಒಂದು ಕಡೆ ಬೆಂಕಿ ಕಿಡಿ ಯಾವ ಕಡೆ ಎಲ್ಲ ಬಂತು ಅಥವಾ ಏಕಾಏಕಿ ಏನು ಸ್ಫೋಟ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದು ಈಗ ಪೊಲೀಸರಿಗೆ ಸಾಕಷ್ಟು ತಲೆನೋವಾಗಿರುವಂತದ್ದು. ಸೊ ಹೀಗಾಗಿಯೇ ನಿನ್ನೆ ಅಲ್ಲಿ ಸಿಕ್ಕಿರುವಂತಹ ಪ್ರತಿಯೊಂದು ಸ್ಯಾಂಪಲ್ಸ್ ಗಳು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡಿರುವಂತದ್ದು. ಪ್ರತಿಯೊಂದಲ್ಲೂ ಕೂಡ ಕೂಲಂಕುಷವಾಗಿ